ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ. ನಾವು ಕಳೆದ ತರಗತಿಯಲ್ಲಿ ಭಾರತದ ಮೇಲ್ಮೈ ಲಕ್ಷಣಗಳು ಎನ್ನುವಂತಹ ಒಂದು ಅಧ್ಯಾಯದಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ವಿ. ಉತ್ತರದ ಪರ್ವತಗಳ ಬಗ್ಗೆ, ಉತ್ತರದ ಮೈದಾನಗಳು ಮತ್ತು ದಖನ್ ಪ್ರಸ್ಥಭೂಮಿ, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಇವುಗಳ ಬಗ್ಗೆ ಗಮನಿಸ್ತಾ ಇದ್ವಿ. ನಾವು ಆಮೇಲೆ ಕರಾವಳಿ ಮೈದಾನಗಳ ಬಗ್ಗೆ ನೋಡ್ತಾ ಇದ್ವಿ. ಅದರಲ್ಲಿ ಪಶ್ಚಿಮ ಕರಾವಳಿಗಳು, ಪೂರ್ವ ಕರಾವಳಿಗಳ ಬಗ್ಗೆ ಗಮನಿಸ್ತಾ ಇದ್ವಿ, ಹೌದಲ್ಲ? ಈ ಒಂದು ಪಶ್ಚಿಮ ಕರಾವಳಿಗಳನ್ನು ನಾವು 3 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಇಲ್ಲಿ ಕೊಂಕಣ ತೀರ, ಕರ್ನಾಟಕ ತೀರ ಈ ಭಾಗದಲ್ಲಿ, ಇನ್ನೊಂದು ಮಲಬಾರ್ ತೀರ ಅಂತ ನೋಡಿದ್ವಿ. ಇದು ಕಚ್ಕಾರಿಯಿಂದ ಕನ್ಯಾಕುಮಾರಿವರೆಗೆ ತುದಿ ಈ ಭಾಗ ಪಶ್ಚಿಮ ಕರಾವಳಿ ಅಂತ ನೋಡಿದ್ವಿ, ಗ್ರೀನ್ ಕಲರ್ ಇರ್ತಕ್ಕಂಥದ್ದು. ಈ ನಂತರದ ಒಂದು ಈ ಕಡೆ ಭಾಗ ಬರ್ತಕ್ಕಂಥದ್ದೇ ಇದು ಪೂರ್ವ ಕರಾವಳಿ. ಈ ಪೂರ್ವ ಕರಾವಳಿ ಇದು ನೋಡಿ, ಇಲ್ಲಿಂದ ಈ ಭಾಗ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೋಡಿ ಈ ಭಾಗ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಸುವರ್ಣ ರೇಖಾ ಎನ್ನುವಂತ ಒಂದು ನದಿಯ ಉತ್ತರ ಭಾಗದಿಂದ, ಅಂದ್ರೆ ಇಲ್ಲಿಂದ ಈ ಭಾಗದಿಂದ ಇಲ್ಲಿ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿರುವಂಥದ್ದೇ ಪೂರ್ವ ಕರಾವಳಿ. ಇದು ಪೂರ್ವ ಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಯ ನಡುವೆ ಹಬ್ಬಿಕೊಂಡಿರುವಂತಹ ಒಂದು ಪ್ರದೇಶವೇ ಯಾವುದು? ಪೂರ್ವ ಘಟ್ಟಗಳು ಅನ್ನುವಂಥದ್ದು ಕೂಡ ನೋಡಿ. ಇದು ಪೂರ್ವ ಘಟ್ಟಗಳು ಅಂದ್ರೆ ಇಲ್ಲಿ ಬರ್ತದಲ್ಲ, ಇಲ್ಲಿ ಪೂರ್ವ ಘಟ್ಟಗಳು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವೈಟ್ ಕಲರ್ಲಿ, ಪೂರ್ವ ಘಟ್ಟಗಳು. ಈ ಪೂರ್ವ ಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿ ಅದರ ನಡುವೆ ವ್ಯಾಪಿಸಿರುವಂಥದ್ದೇ ಯಾವುದು? ಪೂರ್ವ ಕರಾವಳಿ. ಓಕೆ, ಇವು ನೋಡಿ, ಇದಕ್ಕೂ ನೋಡಿದಾಗ ಪಶ್ಚಿಮ ಕರಾವಳಿ, ಪೂರ್ವ ಕರಾವಳಿ ನೋಡಿದಾಗ ಪಶ್ಚಿಮ ಕರಾವಳಿಗಿಂತ ಪೂರ್ವ ಕರಾವಳಿಗಳು ಏನಾಗಿದ್ದಾವೆ? ಅಗಲವಾಗಿವೆ. ಎಸ್, ವೆರಿ ಗುಡ್. ನೋಡಿ, ಅಗಲವಾಗಿರ್ತಕ್ಕಂಥದ್ದನ್ನ ಗಮನಿಸಬಹುದಾಗ್ತದೆ. ಆಮೇಲೆ ಇನ್ನೊಂದು ಏನು ವಿಶೇಷಪ್ಪ ಅಂದ್ರೆ, ಈ ಪೂರ್ವಕ್ಕೆ ಹರಿಯುವಂತ ಅನೇಕ ದಕ್ಷಿಣ ಭಾರತದ ನದಿಗಳು, ಉದಾಹರಣೆ ಗೋದಾವರಿ, ಕೃಷ್ಣ ಆಗಿರ್ಬೋದು, ಇಲ್ಲಿ ಕಾವೇರಿ ಆಗಿರ್ಬೋದು, ಮಹಾನದಿ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಭಾಗದಿಂದ ಹುಟ್ಟಿ ಈ ಭಾಗ ಹರಿತವೆ, ಪೂರ್ವ ಕಡೆ ಹರಿತವೆ. ಈ ಒಂದು ನದಿಗಳು ಹರಿಯೋದ್ರಿಂದ ಇಲ್ಲಿ ಅಲ್ಲಲ್ಲಿ ನದಿ ಮುಖಜ ಭೂಮಿಗಳನ್ನ ಸೃಷ್ಟಿ ಮಾಡ್ತವೆ. ಅಂದ್ರೆ ಹೋಗ್ಬಿಟ್ಟು ಡೌನ್ ಈ ಕಡೆ ಭಾಗಕ್ಕೆ ಇರೋದು ನೋಡಿ, ಇಲ್ಲಿಂದ ಹೈಟ್ ಇದೆ ನೋಡಿ, ಪಶ್ಚಿಮ ಹೈಟ್ ಇದೆಯಲ್ಲ, ಡೌನ್ ಈ ಕಡೆ ಡೌನ್ ಇದೆ. ಹಾಗಾಗಿ ಈ ಭಾಗ ಹರಿದು ಬಂಗಾಳ ಕೊಲ್ಲಿ ಸೇರ್ಕೊಳ್ಳೋದ್ರಿಂದ ಇಲ್ಲಿ ಅಲ್ಲಲ್ಲಿ ಏನ್ ಮಾಡ್ತವೆ, ಈ ನದಿಗಳು ನದಿ ಮುಖಜ ಭೂಮಿನ ಸೃಷ್ಟಿ ಮಾಡ್ತವೆ. ಅಂದ್ರೆ ಅಲ್ಲಿ ಎಲ್ಲ ಹೋಗ್ಬಿಟ್ಟು ನದಿಗಳು ಏನಾಗ್ತವೆ, ವಿಸ್ತಾರವಾಗಿ ಹರಡ್ಕೊಳ್ತವೆ. ಉದಾಹರಣೆ ಮಹಾನದಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಆಮೇಲೆ ಗೋದಾವರಿ ನೋಡ್ತಾ ಇದ್ದೀರಿ, ಆಮೇಲೆ ಕೃಷ್ಣ ನದಿ ನೋಡ್ತಾ ಇದ್ದೀರಿ, ಕಾವೇರಿ ನದಿ ನೋಡ್ತೀವಿ. ಹೀಗೆ ಅನೇಕ ಭಾಗಗಳು ಪೂರ್ವ ಕರಾವಳಿಯ ಮೂಲಕ ಬಂಗಾಳ ಕೊಲ್ಲಿಯನ್ನ ಸೇರ್ಕೊಂಡು ನದಿ ಮುಖಜ ಭೂಮಿಯನ್ನ ಸೃಷ್ಟಿ ಮಾಡ್ತವೆ. ಇಂತಹ ಈ ಪೂರ್ವ ಕರಾವಳಿಯನ್ನ ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಇಲ್ಲಿ 3 ಹೆಂಗ್ ಮಾಡಿದೀವೋ ಇಲ್ಲಿ ಇದನ್ನ 2 ಭಾಗವಾಗಿ ಮಾಡ್ತೀವಿ. ಒಂದು ಉತ್ತರ ಸರ್ಕಾರ್ ತೀರ ಮತ್ತು ಇನ್ನೊಂದು ಕೋರಮಂಡಲ ತೀರ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 2 ಭಾಗಗಳಾಗಿ ವಿಭಜನೆ ಮಾಡಿದ್ದೇವೆ. ಇಲ್ಲಿ ಅದರಲ್ಲಿ ಉತ್ತರ ಸರ್ಕಾರ ತೀರ ಯಾವ್ದಪ್ಪ ಅಂತಂದ್ರೆ ಕೃಷ್ಣಾ ನದಿಯ ಮುಖಜ ಭೂಮಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಲೈನ್ ಹೋಗಿದೆಯಲ್ಲ, ಈ ನದಿಯ ಮುಖಜ ಭೂಮಿಯಿಂದ ಉತ್ತರಕ್ಕಿರುವ, ಅಂದ್ರೆ ಏನು ಉತ್ತರ ಅಂದ್ರೆ ಮೇಲ್ಭಾಗ, ಹೌದಲ್ಲ? ಆ ಉತ್ತರಕ್ಕಿರುವಂತಹ ಭಾಗವಷ್ಟು ಕೂಡ ಉತ್ತರ ಸರ್ಕಾರ ತೀರ ಅಂತ ಕರಿತೀವಿ, ಅಥವಾ ಉತ್ಕಲ ತೀರ ಅಂತಂದ್ರೂ ಕೂಡ ಅದೇನೇನೆ, ಕನ್ಫ್ಯೂಸ್ ಆಗೋಂಥ ಅವಶ್ಯಕತೆ ಇಲ್ಲ. ಉತ್ಕಲ ತೀರ ಅಂದ್ರೂ ಒಂದೇನೆ, ಉತ್ತರ ಸರ್ಕಾರ ತೀರ ಅಂದ್ರೂ ಕೂಡ ಒಂದೇನೆ. ಇನ್ನ ಕೃಷ್ಣಾ ನದಿಯ ಮುಖಜ ಭೂಮಿಯ ದಕ್ಷಿಣಕ್ಕಿರುವ, ಅಂದ್ರೆ ದಕ್ಷಿಣ ಅಂದ್ರೇನು? ಕೆಳಭಾಗ. ಆ ದಕ್ಷಿಣ ಭಾಗವನ್ನ ನಾವು ಕೋರಮಂಡಲ ತೀರ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಕೋರಮಂಡಲ ತೀರ, ಇದನ್ನ ಕೋರಮಂಡಲ ತೀರ ಅಂತೇಳಿ ನಾವನ್ನ ಕರಿತೀವಿ. ಆಮೇಲೆ ಈ ಪೂರ್ವ ಕರಾವಳಿಯಲ್ಲಿ ಇನ್ನೊಂದು ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ, ಅಲ್ಲಲ್ಲಿ ಲಗೂನ್ ಎನ್ನುವಂತಹ ಸರೋವರಗಳನ್ನ ನಾವು ಕಾಣ್ತೀವಿ ಪೂರ್ವ ಕರಾವಳಿಯಲ್ಲಿ. ಏನದು ಲಗೂನ್ ಅಂದ್ರೆ ಉಪ್ಪು ನೀರಿಂದ ಆವೃತವಾಗಿರ್ತಕ್ಕಂಥ ಒಂದು ಸರೋವರಗಳನ್ನು ನಾವು ಜಾಸ್ತಿ ಈ ಭಾಗಗಳಲ್ಲಿ ಕಾಣಿಸ್ತೇವೆ, ಕಾಣಬಹುದಾಗ್ತದೆ. ಉದಾಹರಣೆಗೆ ಚಿಲ್ಕ, ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ, ಲಗೂನ್ಗಳೆಂದರೇನು ಉದಾಹರಣೆ ಕೊಡಿ ಅಂತ ಕೇಳ್ತಾರೆ, 1 ಮಾರ್ಕ್ಸ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಅದರಲ್ಲಿ ಉದಾಹರಣೆ ಚಿಲ್ಕ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಈ ಸರೋವರ. ಆಮೇಲೆ ಪುಲಿಕಾಟ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಇದು. ಆಮೇಲೆ ಕೊಲ್ಲೇರು ಸರೋವರಗಳು. ಇವನ್ನ ಉದಾಹರಣೆಗಳಿಗೆ ಕೊಡಬಹುದು. ಯಾವುದಕ್ಕೆ? ಎಸ್, ಲಗೂನ್ಗಳಿಗೆ. ಇಷ್ಟು ನಮಗೆ ಈ ಪೂರ್ವ ಕರಾವಳಿಯಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆಗಳನ್ನು ಗಮನಿಸಬಹುದಾಗ್ತದೆ. ಇನ್ನು ಈ ಒಟ್ಟಾರೆ ಕರಾವಳಿ ಮೈದಾನದ ಸಂಪೂರ್ಣ ಪ್ರಾಮುಖ್ಯತೆ ಏನು ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, 3 ಮಾರ್ಕ್ಸ್ ಕೇಳ್ತಾರೆ. ಈಗ ಉತ್ತರದ ಪರ್ವತಗಳ ಬಗ್ಗೆ ಪ್ರಾಮುಖ್ಯತೆ ಅಥವಾ ಉತ್ತರದ ಮೈದಾನದ ಪ್ರಾಮುಖ್ಯತೆ, ದಖನ್ ಪ್ರಸ್ಥಭೂಮಿ, ಕರಾವಳಿ ಮೈದಾನದ ಪ್ರಾಮುಖ್ಯತೆ, ಎಲ್ಲವೂ ನೋಡಿ. ಇದರಲ್ಲಿ ಯಾವುದಾದ್ರೂ ಕ್ವಶನ್ ಕೇಳ್ಬೋದು 3 ಮಾರ್ಕ್ಸ್ಗೆ, ವೆರಿ ಇಂಪಾರ್ಟೆಂಟ್. ಯಾಕೆ ಈ ಕರಾವಳಿ ಮೈದಾನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಎನ್ನುವಂಥದ್ದನ್ನು ನಾವು ನೋಡೋದಾದ್ರೆ,
ನೋಡಿ ನೈಸರ್ಗಿಕ ಬಂದರುಗಳಿಗೆ ಪೂರಕ. ನೋಡಿ ನೈಸರ್ಗಿಕ ಬಂದರುಗಳಿಗೆ ಪೂರಕ. ನೈಸರ್ಗಿಕ ಬಂದರುಗಳು ಇಲ್ಲಿ ಬೇಕಾದಷ್ಟು ಸೃಷ್ಟಿಯಾಗಿದ್ದಾವೆ ಈ ಕರಾವಳಿ ತೀರದಲ್ಲಿ. ಹಂಗಾಗಿ ಇದು ಬಹಳಷ್ಟು ಹಡಗು ನಿಲ್ದಾಣಕ್ಕೆ, ವ್ಯಾಪಾರಕ್ಕೆ ಅವಕ್ಕೆಲ್ಲ ಬಹಳಷ್ಟು ಅನುಕೂಲ ಆಗ್ತದೆ. ಆಮೇಲೆ ವಿದೇಶಿ ವ್ಯಾಪಾರಾಭಿವೃದ್ಧಿ. ನೋಡಿ ಇಲ್ಲಿ ಈ ಒಂದು ಸಮುದ್ರದ ಕರಾವಳಿ ತೀರ ಇರೋದ್ರಿಂದ ವಿದೇಶಿ ವ್ಯಾಪಾರಗಳನ್ನು ಮಾಡ್ಕೊಳ್ಳಿಕ್ಕೆ, ಲಾಭವನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಹಂಗಾಗಿ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಮೀನುಗಾರಿಕೆ ಮತ್ತು ಕೃಷಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನೀರು ಇರೋದ್ರಿಂದ ಮೀನುಗಾರಿಕೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಕೃಷಿ ಅಭಿವೃದ್ಧಿಗೆ ಸಹಾಯಕ ಆಗುತ್ತೆ. ಹಾಗಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಉಪ್ಪಿನ ತಯಾರಿಕೆ ಮಾಡಲಿಕ್ಕೆ ಸಹಕಾರಿಯಾಗಿದೆ. ಉಪ್ಪು ತಯಾರಿಕೆ ಸಮುದ್ರ ಇರೋದ್ರಿಂದ ಉಪ್ಪನ್ನು ತಯಾರು ಮಾಡಲಿಕ್ಕೆ ಬಹಳ ಅನುಕೂಲ ಆಗಿದೆ. ಹಡಗು ನಿರ್ಮಾಣ, ಕೈಗಾರಿಕೆ ಬೆಳವಣಿಗೆ. ನೋಡಿ ಇಲ್ಲೆಲ್ಲ ಸಮುದ್ರ ಇರೋದ್ರಿಂದ ಈ ಭಾಗಗಳಲ್ಲೇ, ಕರಾವಳಿ ತೀರಗಳಲ್ಲೇ ಹಡಗು ಕೇಂದ್ರಗಳು ಜಾಸ್ತಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಓಕೆ, ನಮಗೆ ಎಲ್ಲಿ ಫೆಸಿಲಿಟಿ ಇರುತ್ತೋ ಅಲ್ಲೇ ನಾವು ಕೈಗಾರಿಕೆಗಳನ್ನು ಸೃಷ್ಟಿ ಮಾಡೋದು. ಹಂಗಾಗಿ ಇಲ್ಲೆಲ್ಲ ಚೆನ್ನಾಗಿರೋದ್ರಿಂದ ವ್ಯಾಪಾರ, ಕೃಷಿ ಎಲ್ಲದಕ್ಕೂ ಅನುಕೂಲ ಇರೋದ್ರಿಂದ ಈ ಭಾಗಗಳಲ್ಲಿ ಹಡಗು ಕೈಗಾರಿಕೆಗಳು ಜಾಸ್ತಿ ಇದಾವೆ. ಹಂಗಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಆಮೇಲೆ ನೌಕಾಯಾನಕ್ಕೆ ಸಹಕಾರಿ. ನೋಡಿ ಎಲ್ಲ ನೀರು ಇರೋದ್ರಿಂದ, ಸಮುದ್ರ ಇರೋದ್ರಿಂದ ನೌಕಾಯಾನಕ್ಕೂ ಕೂಡ ಬಹಳಷ್ಟು ಅನುಕೂಲ ಆಗುತ್ತೆ. ಆಮೇಲೆ ಪ್ರವಾಸೋದ್ಯಮ. ನೋಡಿ ಇಲ್ಲೆಲ್ಲ ನೋಡ್ತಾ ಇದ್ದೀರಿ ಪ್ರವಾಸೋದ್ಯಮ, ಬೀಚ್ಗಳಿಗೆಲ್ಲ ಹೋಗ್ತೀವಿ, ನೋಡಿದಿರಲ್ವಾ? ಸೊ ಹಂಗಾಗಿ ಆ ಪ್ರವಾಸೋದ್ಯಮದ ಒಂದು ಬೆಳವಣಿಗೆಗೂ, ಅಭಿವೃದ್ಧಿಗೂ ಅನುಕೂಲ ಆಗಿದೆ. ಸೊ ಹೀಗೆ ಹಲವಾರು ರೀತಿಯ ಒಂದು ಕಾರಣಗಳಿಂದ ಈ ಕರಾವಳಿ ಮೈದಾನ ಏನಾಗಿದೆ, ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಓಕೆ, ಸೊ ಇಷ್ಟು ನಮಗೆ ನಾವು ಕರಾವಳಿ ಮೈದಾನದ ಬಗ್ಗೆ ಗಮನಿಸ್ಬೋದು. ಸೊ ಅವುಗಳನ್ನು ಬಿಟ್ಟರೆ ಇನ್ನು ದ್ವೀಪಗಳನ್ನು ನೋಡೋಣ. ದ್ವೀಪಗಳಂದ್ರೆ ನಮ್ಮ ಭಾರತದ ಅರಬ್ಬಿ ಸಮುದ್ರಕ್ಕೆ ದ್ವೀಪಗಳು ಬರ್ತದೆ, ಬಂಗಾಳ ಕೊಲ್ಲಿಯಲ್ಲೂ ಕೂಡ ದ್ವೀಪಗಳು ಬರ್ತದೆ. ಸೊ ನಮ್ಮ ಭಾರತದ ದ್ವೀಪಗಳ ಬಗ್ಗೆ ನೋಡೋದಾದ್ರೆ ಒಟ್ಟು ಭಾರತದಲ್ಲಿ 247 ದ್ವೀಪಗಳಿದಾವೆ. ನೋಡಿ ಇವೆಲ್ಲ ಲಕ್ಷದ್ವೀಪಗಳು. ಲಕ್ಷದ್ವೀಪ ಐಸ್ಲ್ಯಾಂಡ್ ಹಚ್ಕತ್ತೆ. ದ್ವೀಪ ಅಂದ್ರೆ ಗೊತ್ತಲ್ಲ ನಿಮಗೆ, ಒಂದು ಕಡೆ ಭೂಭಾಗವಿದ್ದು ಸುತ್ತಲೂ ನೀರಿರುವಂತಹ ಒಂದು ಪ್ರದೇಶವನ್ನ ನಾವು ದ್ವೀಪಗಳು ಅಂತ ಕರಿತೀವಿ. ನೋಡಿ ಇಲ್ಲೆಲ್ಲ ಗ್ರೀನ್ ಕಲರ್, ಇದೊಂದೆಲ್ಲ ಭೂಮಿ ಇದ್ದಂಗೆ, ಅದ್ರ ಸುತ್ತಲೂ ನೀರು ಇರ್ತದೆ ನೋಡಿ. ಹಂಗಾಗಿ ದ್ವೀಪಗಳು ಅಂತ ಕರಿತೀವಿ. ಲಕ್ಷದ್ವೀಪಗಳು ಒಂದ್ ಕಡೆ ಆದ್ರೆ ಅರಬ್ಬಿ ಸಮುದ್ರದಲ್ಲಿ ಬರುತ್ತೆ. ಇದು ಬಂಗಾಳ ಕೊಲ್ಲಿಯಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಕಂಡು ಬರ್ತವೆ. ಅವುಗಳಲ್ಲಿ ನೀವು ವಿಶೇಷ ಏನಂದ್ರೆ 204 ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿ ಬರ್ತವೆ. ಇಲ್ಲಿ ನೋಡಿ, ಈ ಭಾಗ ಬಂಗಾಳ ಕೊಲ್ಲಿ, ಈ ಭಾಗದಲ್ಲಿ 204 ದ್ವೀಪಗಳನ್ನು ಕಾಣ್ಬೋದಾಗತ್ತೆ. ಇನ್ನುಳಿದಂತ 43 ದ್ವೀಪಗಳು ಈ ಅರಬ್ಬಿ ಸಮುದ್ರದ ಭಾಗದಲ್ಲಿ ನಮ್ಗೆ ಕಂಡು ಬರ್ತದೆ. ಭಾರತ ಇದು ನೋಡಿ, ಇದರ ಅರಬ್ಬಿ ಸಮುದ್ರ ಭಾಗದಲ್ಲಿ 43 ದ್ವೀಪಗಳು ಕಂಡು ಬರ್ತವೆ. ಅದರಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಂತ ಏನ್ ಕರಿತೀವಿ ಕೇಳಿರ್ತೀರಿ ನೀವು ಬಹುತೇಕವಾಗಿ. ಯಾಕಂದ್ರೆ ನೋಡಿ, ನಿಕೋಬಾರೇ ನಮಗೆ ಅತ್ಯಂತ ಭಾರತದ ಅತ್ಯಂತ ಕೆಳ ತುದಿ ಅಂತ ಕರಿತೀವಿ ನಾವು, ಹೌದಲ್ಲ? ಇಂದಿರಾ ಪಾಯಿಂಟ್ ಅಂತ ಕರಿತೀವಲ್ವಾ, ಅದು ಕಂಡು ಬರೋದೇ ಇಲ್ಲಿ ಅಂತ ನಾನು ಹೇಳಿದ್ದೆ. ಸೊ ಆ ಒಂದು ಅಂಡಮಾನ್ ನಿಕೋಬಾರ್ಗಳ ದ್ವೀಪಗಳು ಯಾವ ಇದರಲ್ಲಿ ಬರುತ್ತೆ? ಎಸ್, ವೆರಿ ಗುಡ್, ಬಂಗಾಳ ಕೊಲ್ಲಿಯಲ್ಲಿ ಇಲ್ಲಿ ಬರ್ತದೆ. ಅಂಡಮಾನ್ಗಿಂತ ನಿಕೋಬಾರ್ ದ್ವೀಪ ಇಲ್ಲಿ ಕಾಣ್ತಿದೆಯಲ್ಲ, ಬಹುತೇಕವಾಗಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸಾರಿ, ಈ ನಿಕೋಬಾರ್ ದ್ವೀಪಗಳು ಅತ್ಯಂತ ಕೆಳಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆಯಲ್ಲ ಇಲ್ಲಿ. ಸೊ ಆಮೇಲೆ ಈ ಲಕ್ಷದ್ವೀಪಗಳು ನೋಡಿ, ಆ ಲಕ್ಷದ್ವೀಪಗಳು ಇರ್ತಕ್ಕಂಥದ್ದು ಇಲ್ಲಿ, ಎಸ್, ವೆರಿ ಗುಡ್, ಅರಬ್ಬಿ ಸಮುದ್ರದಲ್ಲಿ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಕಂಡು ಬರೋದು ಬಂಗಾಳ ಕೊಲ್ಲಿಯಲ್ಲಿ. ಎಸ್, ಲಕ್ಷದ್ವೀಪಗಳಿದ್ದಾವಲ್ಲ, ಇವು ಅರಬ್ಬಿ ಸಮುದ್ರದಲ್ಲಿ ಕಂಡು ಬರ್ತವೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಆಮೇಲೆ ಇವುಗಳ ವೈಶಿಷ್ಟ್ಯತೆಗಳು ಏನಪ್ಪಾ ಅಂದ್ರೆ, ಇಲ್ಲಿ ಹವಳಗಳ ಸಂಖ್ಯೆ ಜಾಸ್ತಿ ಇದೆ. ಮುತ್ತು ಹವಳ ಅಂತ ಕರಿತೀವಲ್ವ, ಹವಳ ಜಾಸ್ತಿ ಸಿಗುತ್ತೆ ಈ ಭಾಗದಲ್ಲಿ. ಅದಕ್ಕಾಗಿ ಇವನ್ನ ಹವಳದ ದ್ವೀಪಗಳು ಅಂತ ಕರಿತೇವೆ. ವೆರಿ ವೆರಿ ಇಂಪಾರ್ಟೆಂಟ್. ಕೇಳ್ತಾರೆ, ಹವಳದ ದ್ವೀಪಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಇದೆಯಲ್ಲಿ ಲಕ್ಷದ್ವೀಪಗಳು. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ. ಸೊ ಇಷ್ಟು ನಮಗೆ ಈ ದ್ವೀಪಗಳ ಬಗ್ಗೆ ಗಮನಿಸಬಹುದು. ಒಟ್ಟಾರೆ ಈ ಒಂದು ಚಾಪ್ಟರ್ ನಲ್ಲಿ ನಾವು ಉತ್ತರದ ಮೈದಾನಗಳು, ಭಾರತದ ಭೂಮಿಯ ಮೇಲೆ ಲಕ್ಷಣಗಳು, ಉತ್ತರದ ಮೈದಾನಗಳು, ಆಮೇಲೆ ಉತ್ತರದ ಪರ್ವತಗಳು, ಆಮೇಲೆ ದಖನ್ ಪ್ರಸ್ಥಭೂಮಿ ಮತ್ತು ಕರಾವಳಿ ಭಾಗಗಳು ಮತ್ತು ದ್ವೀಪಗಳ ಬಗ್ಗೆ ಎಲ್ಲಾ ರೀತಿಯ ಒಂದು ವೈಶಿಷ್ಟ್ಯತೆಗಳು, ಮೇಲ್ಮೇಲೆ ಲಕ್ಷಣಗಳ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ. ಇಷ್ಟು ನಮಗೆ ಈ ಚಾಪ್ಟರ್ ನಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಅಂಶಗಳು. ಈಗ ನಾನು ಮನೆ ಕೆಲಸಕ್ಕೆ ಕೆಲವೊಂದು ಕ್ವಶನ್ಗಳನ್ನು ಕೊಡ್ತೀನಿ, ಬರ್ಕೊಂಬನ್ನಿ. ಹವಳದ ದ್ವೀಪಗಳು ಎಲ್ಲಿ ಕಂಡು ಬರುತ್ತವೆ? ಒಂದು. ಎರಡನೇದಾಗಿ, ನಮ್ಮ ಭಾರತದ ಕರಾವಳಿ ತೀರದ ಒಟ್ಟು ಉದ್ದವೆಷ್ಟು? ಎರಡನೇದು. ಮೂರನೇದು, ಭಾರತದ ಭೂಗಡಿಯ ಒಟ್ಟು ವಿಸ್ತೀರ್ಣ ಎಷ್ಟು? ನಾಲ್ಕನೇದಾಗಿ, ಭಾರತದ ಕರಾವಳಿಯನ್ನ ಒಟ್ಟು ಎಷ್ಟು ಭಾಗಗಳಾಗಿ ವಿಭಜನೆ ಮಾಡಿದ್ದೇವೆ, ಅವು ಯಾವುವು? ಇಷ್ಟು ನಮಗೆ ಮನೆಗೆಲಸಕ್ಕೆ ಪ್ರಶ್ನೆಗಳನ್ನು ಕೊಟ್ಟಿರುತ್ತೇನೆ ವಿದ್ಯಾರ್ಥಿಗಳೇ. ಅವೆಲ್ಲವನ್ನು ಕೂಡ ನೀವು ಬರ್ಕೊಂಡ್ಬರ್ಬೇಕಾಗ್ತದೆ. ಇಲ್ಲಿಗೆ ಈ ಪಾಠ ಮುಕ್ತಾಯವಾದ. ಧನ್ಯವಾದಗಳು.